ಒಂದು ರೋಗಿ. ನಾ ಗಾಡಿ ಸರ್ತಿ ಗಾಡಿಯಾಗ ಅದಾವ. ಈಗಾಗಲೇ ನೀವೆಲ್ಲ ಕೈ ಬಳಿ ಕ್ಯಾರಣ್ಣಿ ಹಚ್ಕೊಂಡು ಫೋಟೋ ಹಾಕಿರಿ. ಅದ್ರಾಗ ನಂಬರ್ 1 ನಂಬರ್ 2 ಬಿದ್ದಾವ. ಅದ ಗಾಡಿಯಾಗ ಕೂತು ನೀವು ಸಂತೋಷದಿಂದ ಇರಿ. ನಾಳೆ ಎಲ್ಲ ಇಲೆಕ್ಷನ್ ಮುಗಿದ ಬಳಕ ವೋಟಿಂಗ್ ಆದ ಬಳಕ ನಿಮಗೆ ಗುರ್ತಾಕತಿ ಮುತ್ಯ ಏನು ಹೇಳಿದ್ದ ಅನ್ನೋದು. ಇನ್ನು ಮಳಿ ಬಳಿ ಕೇಳಕ್ಕೆ ಬಂದಿರಿ. ಕರ್ಮದ ಮಳಿ ಧರ್ಮದ ಬೆಳೆ ತಿಳ್ಕೊರಿ, ಸ್ವಲ್ಪ ತಿಳ್ಕೊರಿ. ಕರ್ಮದ ಮಳಿ ಧರ್ಮದ ಬೆಳೆ. ಈ ವರ್ಷ ಹಿಂಗೈತಿ. ಇದೆಲ್ಲ ಮಳೆಗಾಲ ಒಂದಾಕತಿ ಒಂದಾಗುವುದಿಲ್ಲ. ನಿಮ್ಮ ಪುಣ್ಯಕ್ಕೆ ಅನುಸಾರವಾಗಿ ನಿಮ್ಮ ಊರಿಗೆ ಹಾಕತಿ. ಒಂದು ಊರಿಗೆ ಹಾಕತಿ, ಒಂದು ಊರಿಗೆ ಆಗೋದಿಲ್ಲ. ಊರಾಗ ಅರ್ಧ ಊರಿಗೆ ಹಾಕತಿ, ಅರ್ಧ ಊರಿಗೆ ಆಗೋದಿಲ್ಲ. ಇಷ್ಟಾಗಿ ಮುಂದೆ ಹಿಂಗೆ ಹಾಕತಿ. ಇದು ಎಲ್ಲ ಮಳೆಗಾಲ ಮುಗಿದ ಬಳಕ ಬಿರುಗಾಳಿ ವಾದಳ ಚಾಲು ಆಕತಿ. ಆಗ ಮಳಿ ಚಾಲು ಆಕಾವ. ಆಗ ಮಳಿ, ಈಗ ಮಳಿ ಹೆಚ್ಚು ಕಡಿಮೆಗೆ ನುಕ್ಸಾನ ಮಾಡ್ತಾವ. ಆಗ ಮಳಿ ಆಗಿ ಈ ದ್ರಾಕ್ಷಿ ಅವರು ದಾಳಿಂಬೆ ಹಣ್ಣು ಅವರು ಇವರು ಬೆಳೆದಿರ್ತಾರಲ್ಲ ಅವ್ರಿಗೆ ನುಕ್ಸಾನ ಮಾಡ್ತಾವ. ಒಂದು ವಿಷಯ ಮುಗೀತು. ರಾಜಕೀಯನೂ ಮುಗೀತು, ಮಳೆ ಬೆಳೆನೂ ಮುಗೀತು. ಇನ್ನು ಮುಂದಿನ ಭವಿಷ್ಯ ಹೇಳ್ತಾನೆ. ಇನ್ನು ಮುಂದೆ ಬೇಸಿಗೆ ಬೇರೆ ಬರ್ತದೆ. ಮುಂದೆ ಇನ್ನು ಬೇಸಿಗೆ ಬೇರೆ ಬರ್ತೈತಿ. ಆ ಬೇಸಿಗೆ ಯಾರನ್ನ ಗಿಸ್ಕಿ ಹಾಸ್ತತೋ, ಯಾರು ನಿಮ್ಮನ್ನ ಉಡಿಸ್ತೋ ತಿಳಿದಿಲ್ಲ. ಭಾಳ ಎಚ್ಚರದಿಂದ ನೀವು ನಡಿಬೇಕು. ಅಂತ ಬೇಸಿಗೆನ ಬರ್ತೈತಿ ಮುಂದೆ. ಭಾಳ ಎಚ್ಚರದಿಂದ, ಭಾಳ ಎಚ್ಚರದಿಂದ. ಒಂದು ಮಾತು ಹೇಳ್ತಾನು, ಆ ಬೇಸಿಗೆ ಹಿಂಗೈತಿ. ಯಾರನ್ನ ತೆಳಗಿಳಿಸ್ತೋ, ಯಾರನ್ನ ಮ್ಯಾಗ ಒಯ್ತೈತೋ ತಿಳಿದಿಲ್ಲ. ಆ ಬೇಸಿಗೆ ದೊಡ್ಡವ್ರನ್ನ ದೊಡ್ಡವ್ರನ್ನ ಮಾಡ್ತತಿ, ದೊಡ್ಡವ್ರನ್ನ ದೊಡ್ಡವ್ರನ್ನ ಮಾಡ್ತತಿ. ಆ ಬೇಸಿಗೆಯಾಗ ನೀವು ಉಳಿದು ಬದುಕಬೇಕಾಗಿತ್ತಂದ್ರೆ ನನ್ನ ಮಾತು ಕೇಳ್ರಿ. ನಾನು ನನ್ನದು ನನ್ನಿಂದಲೇ ಅನ್ನೋದನ್ನು 3 ಬಿಡ್ರಿ. ವಾಪಸ್ ಸದಾಶಿವ ನೀನು ನಿನ್ನದು ನಿನ್ನಿಂದಲೇ ಹಿಡ್ರಿ. ನೀವು ಬದುಕಿ ಉಳಿದು ಬಳಗ ಬಾಳ್ತೀರಿ. ಹಿಂಗೊಂದು ಕಾಲ ಬರ್ತತಿ. ಇನ್ನು ಮುಂದಿನ ವರ್ಷಕ್ಕೆ ಇಟ್ಟು ಬಿಸಿಲಾಗ ನಿನ್ನೆ ಹೆಂಗಿತ್ತು? ಹಿಮಾಲಯದಾಗ ಇದ್ದಂಗಿತ್ತು. ಇವತ್ತು ಬಿಸಿಲಾಗೈತಿ. ಇನ್ನು ಮುಂದಿನ ಸಲ ನಿಮ್ಮ ಜಾತ್ರೆ ಹಿಮಾಲಯದಾಗ ಆದಂಗ ಆಕತಿ.
ಅವ್ರಿಗೆ ಹೇಳ್ಬಿಟ್ಟನು, ಕೇದಾರ್ನಾಥಗ, ಬದ್ರಿನಾಥಗ, ಅಮರನಾಥಗ. ಇದು ನಮ್ಮ ಭಾರತ ದೇಶದ 3 ಶಕ್ತಿಗಳು, ತಿಳ್ಕೋರಿ. ಒಂದು ಸ್ತ್ರೀ ಶಕ್ತಿ, ಅವುಗಳ್ರೆ ನಿಮಗೆ ಹೇಳ್ತೀನಿ, ನೀವು ಭಾಳ ಪದ್ಧತಿ ಧರ್ಮದಿಂದ, ನ್ಯಾಯದಿಂದ ಭಾಳ ಪದ್ಧತಿ ನೀವು ನಡ್ಕೋಬೇಕು. ನಿಮ್ಗೆಲ್ಲರಿಗೆ ಕೈ ಮುಗಿದು ಕೇಳ್ಕೊತೀನಿ. ಒಂದು ಸ್ತ್ರೀ ಶಕ್ತಿ, ಒಂದು ಯುವ ಶಕ್ತಿ, ಒಂದು ಗೋಮಾತೆ ಶಕ್ತಿ. ಇವು ಭಾರತದ 3 ಸಂಪತ್ತುಗಳು. ಇವು 3 ಸಂಪತ್ತುಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ನೀವು ಹಾದ್ರಪ್ಪ ಅಂತಂದ್ರೆ ಇಡೀ ಜಗತ್ತ ನಿಮ್ಮ ಭಾರತ ದೇಶಕ್ಕೆ ಬಾಗುತ್ತದೆ. ಅದಕ್ಕೆ ತಮಗೆಲ್ಲರಿಗೆ ಬಂದಿರಿ, ಸೇವಾ ಮಾಡಿದ್ರಿ, ಪಂಕ್ತಿ ನೋಡಿ ಕೇಳಿದ್ರಿ, ಯಾರೂ ಗಡಬಡಿಸುವಂಗಲ್ಲ. ನಿಮಗೆ ಹಿಂದಕ್ಕೊಮ್ಮೆ ಹೇಳಿನ ಮಾತು, ನಾರಿಗಾಗಿ ಜಗಳ ಹೇಳತ್ತಿಲ್ಲ, ನೀರಿಗಾಗಿ. ಮತ್ತು ಈ ವರ್ಷ ಯುದ್ಧ ಅದನ್ನು ನಡೆದತ್ತಿಲ್ಲ. ನಾರಿಗಾಗಿ, ನೀರಿಗಾಗಿ, ದಾರಿಗಾಗಿ, ದೊರೆಗಾಗಿ, ಖರ್ಚಿಗಾಗಿ, ಕುರ್ಚಿಗಾಗಿ ಜಗಳ. ನೀರಿಗಾಗಿ ಯುದ್ಧ ಆಕತಿ, 1000 ಫೂಟ್ ಬೋರ್ ಹೊಡ್ಯಾಕತ್ತೀರಿ. ಅದಕ್ಕೆ ಹೇಳೈತಿ, ಇದು ಹಿಂಗ ಮುಂದುವರಿತೈತಿ. ಇದು ಹೋಗಿ ಇನ್ನು ಕೆಲವೊಂದು ವರ್ಷಕ್ಕೆ ಹೋಗಿ ತಣ್ಣಗಾಕತಿ. ಈ ಶಬ್ದ ತಣ್ಣಗಾಗೋದಿಲ್ಲ, ಕೆಲವೊಂದು ವರ್ಷಕ್ಕೆ ಹೋಗಿ ತಣ್ಣಗಾಕತಿ. ಆಗ ನಿಮಗೆ ಕೈ ಮಾಡಿದಲ್ಲಿ ನೀರು ಸಿಗ್ತಾವ. ನಿಮಗೆಲ್ಲರಿಗೂ ಹೇಳ್ತಾನೆ, ಇದು ಚಮಕೇರಿ ಮಠ. ಏನು ಭಕ್ತರು ಎಲ್ಲರೂ ಕೂಡಿರಿ. ಇದನ್ನು ಈ ಮಠದ ಇಲ್ಲಿ ಬಂದು ಎಷ್ಟು ಸೇವಾ ಮಾಡ್ತೀರಿ, ಎಷ್ಟು ನನ್ನ ಮಾರಾಟ ಮಾಡ್ತೀರಿ ಹೇಳು ತಿಳಕತ್ತೈತಿಲ್ಲ ನಿಮಗೆ. ಇಲ್ಲಿ ಎಷ್ಟು ಬಂದು ಸೇವಾ ಮಾಡ್ತೀರಿ, ನನ್ನ ಮಾರೋದು, ನನ್ನ ಮಾರಿ ನೀವು ರೊಕ್ಕ ತಗೊಳ್ಳೋದು, ಅಷ್ಟು ನೀವು ಶ್ರೀಮಂತರ ಸಾಹುಕಾರ ಹಾಕಿರಿ. ಅಣ್ಣ ಎಲ್ಲಿ ಕೊಡಲ್ಲ, ಎಲ್ಲಿ ತೊಗೊಂಬ ಅಣ್ಣ, ಎಲ್ಲಿ ರಮೇಶ್